ಇತಿಹಾಸದ ಪುಟದಲ್ಲೇ ಅರಮನೆ ನಗರಿ ಮೈಸೂರು ಐತಿಹ್ಯ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗ್ತಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಒಂದೇ ವೇದಿಕೆ, ಬೇರೆ ಬೇರೆ ಪಕ್ಷಗಳು, ಬೇರೆ ಬೇರೆ ರಾಜಕಾರಣಿಗಳು ರಾಜಕೀಯದ ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆಯನ್ನ ಮಾಡ್ಕೊಳ್ತಿದ್ದಾರೆ. ಈವರೆಗೆ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳಿಗೆ ಸಾಕ್ಷಿಯಾಗ್ತಿದ್ದಂತಹ ದಸರಾ ಸಂದರ್ಭದಲ್ಲಿ ಯುವ ಮನಸ್ಸುಗಳನ್ನು ಒಗ್ಗೂಡಿಸಿ ಯುವ ದಸರಾದಂತಹ ಸಂಭ್ರಮದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ದಂತಹ ಮಹಾರಾಜ ಕಾಲೇಜು ಮೈದಾನ ಈಗ ರಾಜಕೀಯ ಬಯಲಾಟ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನಾಳೆ ಇದೇ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಹಾದಿಯಾಗಿ ಇಡೀ ರಾಜ್ಯದ ಸಚಿವ ಸಂಪುಟದ ಸದಸ್ಯರುಗಳು ಹಾಗೂ ಕಾಂಗ್ರೆಸ್ನ ನಾಯಕರುಗಳು ಪಾಲ್ಗೊಳ್ತಾರೆ. ಅಲ್ಲಿ ಬಿಜೆಪಿ ಹಾಗೂ JDS ಪಕ್ಷಗಳು ಮೈತ್ರಿಯಾಗಿ ನಡೆಸ್ತಿರುವಂತಹ ಪಾದಯಾತ್ರೆ ಹಾಗೂ ಮೂಡ, ವಾಲ್ಮೀಕಿ ಹಗರಣಗಳಂತಹ ಪ್ರಕರಣಗಳನ್ನು ಇಟ್ಕೊಂಡು ನಡೆಸ್ತಿರುವಂತಹ ಹೋರಾಟಗಳಿಗೆ ಪ್ರತ್ಯುತ್ತರವನ್ನು ನೀಡಲಿಕ್ಕಾಗಿ ಜನಾಂದೋಲನ ಕಾರ್ಯಕ್ರಮವನ್ನು ರೂಪಿಸ್ತಿದ್ದಾರೆ. ಅಚ್ಚರಿಯ ವಿಚಾರ ಅಂತ ಅಂದ್ರೆ ಮರುದಿನಕ್ಕೆ ಅಂದ್ರೆ ನಾಳಿದ್ದು ಇದೇ ವೇದಿಕೆಯಲ್ಲಿ JDS ಹಾಗೂ ಬಿಜೆಪಿಯ ನಾಯಕರುಗಳು ಕಾಂಗ್ರೆಸ್ ವಿರುದ್ಧ ಒಂದು ಸಮಾವೇಶವನ್ನು ನಡೆಸ್ತಿದ್ದಾರೆ. ಬೆಂಗಳೂರಿನಿಂದ ಮೈಸೂರಿಗೆ ಆಗಮಿಸ್ತಿರುವಂತಹ ಮೈಸೂರು ಚಲೋದ ಸಮಾರೋಪ ಸಮಾರಂಭ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಈವರೆಗೆ ಹಲವು ಸಾಂಸ್ಕೃತಿಕ ಆಚಾರ ವಿಚಾರ, ಕಲೆ, ಸಂಸ್ಕೃತಿ ಸೇರಿ ಐತಿಹ್ಯದ ಪುಟ ಸೇರಿದ ತಾಣ ಈಗ ರಾಜಕೀಯ ಅಖಾಡವಾಗಿ ಮಾರ್ಪಡ್ತಿರೋದು ಮಾತ್ರ ಬೇಸರದ ಸಂಗತಿ. ಒಂದೇ ವೇದಿಕೆ, ಒಂದೇ ಸ್ಥಳ, ಆದರೆ ಪಕ್ಷಗಳು ಬೇರೆ ಬೇರೆ, ಜನಪ್ರತಿನಿಧಿಗಳು ಬೇರೆ ಬೇರೆ ಆಗ್ತಿದ್ದಾರೆ. ಈಗ ಒಂದೇ ವೇದಿಕೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ JDS ಕಾರ್ಯಕ್ರಮಗಳು ನಡೀತಿದೆ. ಇತಿಹಾಸದಲ್ಲಿ ಇದು ಮೊದಲ ಕಾರ್ಯಕ್ರಮ ಅಂತ ಹೇಳಲಾಗ್ತಿದೆ. ಸದ್ಯ ರಾಜಕಾರಣಿಗಳ ಬಯಲಾಟಕ್ಕೆ ಅಣಿಯಾಗ್ತಿರುವಂತಹ ವೇದಿಕೆಯನ್ನ ಈಗ ಅಣಿಗೊಳಿಸಲಾಗ್ತಿದೆ. ರಾಜಕಾರಣಿಗಳ ಭ್ರಷ್ಟಾಚಾರ, ಅಕ್ರಮ ಆರೋಪಗಳ ವಾಕ್ಸಮರದ ತಾಣವಾಗ್ತಿರುವಂತಹ ಮೈದಾನವನ್ನ ಈಗ ಒಂದಷ್ಟು ಕಾರ್ಮಿಕರು ಅಣಿಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನಾಳೆ ಈ ವೇದಿಕೆ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ತಾರೆ. ಈಗ ಮಳೆ ಬೀಳ್ತಿರುವ ಕಾರಣದಿಂದಾಗಿ ಜರ್ಮನ್ ಟೆಂಟ್ ಅನ್ನ ಸದ್ಯಕ್ಕೆ ಅಳವಡಿಸಿದ್ದಾರೆ. ಅದ್ರ ಜೊತೆಗೆ ಬೃಹದಾಕಾರದ ಫ್ಯಾನ್ಗಳನ್ನು ಅಳವಡಿಸಿ ಇಲ್ಲಿ ಬರುವಂತಹ ಕಾರ್ಯಕರ್ತರಿಗೆ ಯಾವುದೇ ಅಸೌಕರ್ಯಗಳು ಉಂಟಾಗಬಾರ್ದು, ಎಲ್ಲವೂ ಕೂಡ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಬರೋಬ್ಬರಿ 80,000 ಮಂದಿ ಕಾರ್ಯಕರ್ತರು ಕೂರ್ಲಿಕ್ಕಾಗಿ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಟ್ಟು 3 ಗ್ಯಾಲರಿಗಳನ್ನ ಮಾಡಲಾಗಿದೆ. VIP ಹಾಗೂ ಸಾಮಾನ್ಯ ಕಾರ್ಯಕರ್ತರು ಕೂರುವಂತಹ ಸ್ಥಳ. ಇದ್ರ ಜೊತೆಗೆ ಬೃಹದಾಕಾರವಾದಂತಹ LED ಅಳವಡಿಸಲಾಗಿದೆ. ಆ LED ಮೂಲಕವೂ ಕೂಡ ರಾಜಕಾರಣಿಗಳ ಭಾಷಣವನ್ನ ಆಲಿಸಲಿಕ್ಕೆ ಸಜ್ಜುಗೊಳಿಸಲಾಗಿದೆ. ಇನ್ನು ಈ ಒಂದು ನಾಳೆ ನಡೆಯುವಂತಹ ಜನಾಂದೋಲನ ಕಾರ್ಯಕ್ರಮದಲ್ಲಿ CM ಹಾಗೂ DCM ಇಬ್ರು ಕೂಡ ಬಿಜೆಪಿ ಹಾಗೂ JDS ನಾಯಕರುಗಳ ವಿರುದ್ಧ ಹರಿಹಾಯಲಿದ್ದಾರೆ. ಅಂತಹದ್ದೊಂದು ರಾಜಕಾರಣದ ಭಾಷಣಕ್ಕೆ ಮಹಾರಾಜ ಕಾಲೇಜು ಮೈದಾನ ಸಿದ್ಧ ಆಗ್ತಿದ್ರೆ, ನಾಳಿದ್ದು ಇದೇ ವೇದಿಕೆಯಲ್ಲಿ ಆರೋಪ ಮಾಡಿ ಹೊರಡುವ CM ಹಾಗೂ DCM ಅವರ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಭಾಷಣಗಳು ಆರಂಭ ಆಗ್ತವೆ. ಇದೇ ವೇದಿಕೆಯಲ್ಲಿ ಪಾದಯಾತ್ರೆಯ ಸಮಾರೋಪ ಸಮಾರಂಭವನ್ನು ನಡೆಸಿಕೊಳ್ಳಲಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವ ಅಂತ SD ಕುಮಾರಸ್ವಾಮಿ, ಮಾಜಿ CM BS ಯಡಿಯೂರಪ್ಪ ಸೇರಿದಂತೆ ರಾಜ್ಯಾಧ್ಯಕ್ಷ BY ರಾಜೇಂದ್ರ ಹಾಗೂ JDSನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾದಿಯಾಗಿ ಎಲ್ಲ ಗಣ್ಯರು ಈ ವೇದಿಕೆ ಆಗಮಿಸ್ತಾರೆ. ಹೀಗೆ ಆರೋಪ ಪ್ರತ್ಯಾರೋಪಗಳ ಭಾಷಣಗಳಿಗೆ ರಾಜಕೀಯ ಅಖಾಡವಾಗಿ ಸದ್ಯ ಮಹಾರಾಜ ಕಾಲೇಜು ಮೈದಾನ ಬದಲಾಗ್ತಿದೆ. ಒಂದೇ ವೇದಿಕೆಯಲ್ಲಿ ಎರಡೂ ಪಕ್ಷದ ನಾಯಕರುಗಳು ವೈರುಧ್ಯವಾಗಿ ಮಾತನಾಡುವಂತಹ ವೇದಿಕೆ ನಿರ್ಮಾಣ ಆಗ್ತಿದೆ. ಅದಕ್ಕಾಗಿ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಸೇರಿದಂತೆ ಬೇರೆ ಬೇರೆ ಭಾಗದಿಂದ ಎರಡೂ ಪಕ್ಷದ ನಾಯಕರುಗಳು ತಮ್ಮ ತಮ್ಮ ಕಾರ್ಯಕರ್ತರನ್ನ ಕರೆತರಲಿಕ್ಕಾಗಿ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ನಾಳೆ ನಡೆಯುವಂತಹ ಕಾಂಗ್ರೆಸ್ ಸಮಾವೇಶಕ್ಕೆ
ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಕಾರ್ಯಕರ್ತರು ಆಗಮಿಸ್ತಾರೆ. ಇನ್ನು ನಾಳಿದ್ದು ನಡೆಯುವಂತಹ ಕಾರ್ಯಕ್ರಮಕ್ಕೂ ಕೂಡ ಅದೇ ರೀತಿ JDS ಹಾಗೂ BJPಯ ಕಾರ್ಯಕರ್ತರು ಆಗಮಿಸಿ ಈ ವೇದಿಕೆಯಲ್ಲಿ ರಾಜಕೀಯ ಭಾಷಣವನ್ನು ಕೇಳಲಿದ್ದಾರೆ. ಆ ಮೂಲಕ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಐತಿಹ್ಯ ಪುಟದಲ್ಲಿ ಮತ್ತೊಮ್ಮೆ ದಾಖಲಾಗ್ತಿದೆ ರಾಜಕಾರಣಿಗಳ ಭಾಷಣದ ಮೂಲಕ ಹಾಗೂ ಪರಸ್ಪರ ಆರೋಪ ಪ್ರತ್ಯಾರೋಪಗಳ ಮೂಲಕ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.